ಚರಣ ಸಾನ್ನಿಧ್ಯವೇ ಸ್ಥಾನ, ಅದೇ ನನಗೆ ಮಹಾಪ್ರಸಾದ. ವಾಸುದೇವ, ಯಾರು? ನಾನು ಕುರುಚಕ್ರೇಶ್ವರ. ಬಾವ ಕೌರವೇಶ್ವರ. ಬಾವ ಸೌಖ್ಯವೇ? ಬಂದವರು ತಾವಾದರನ್ನು ನನ್ನನ್ನು ವೆಚ್ಚರಿಸದೆ ತಾವುಗಳು ಕೂಡ ನನ್ನ ಸಮಯವನ್ನು ಕಾಯುವಂತಾಯ್ತಲ್ಲ ಬಾವ. ಬಾವಾ ಬಾಮಾರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾ ವೇಷಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆಯಾದರೂ ನನ್ನನ್ನು ಗಮನಿಸದೆ ಆ ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನು ಬಂದಾಕ್ಷಣ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭ ಮಾಡಿಬಿಟ್ಟೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಬಾವ, ನೀವೀರುವರು ಬಂದದ್ದನ್ನು ನಾನು ಗಮನಿಸಲಿಲ್ಲ ಬಾವ. ಅದಾಗಿರಲಿ, ನೀವೀರುವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣ? ಕೃಷ್ಣ, ನಮಗೂ ಪಾಂಡವರಿಗೂ ಭೀಕರವಾದ ಸಂಗ್ರಾಮವು ಏರ್ಪಟ್ಟಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಇಲ್ಲಿಗೆ ಬಂದೆನು. ಅರ್ಜುನ, ಪರಮಾತ್ಮ, ನೀನು ಕೂಡ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದೆ ಎಂದು ತೋರುತ್ತಿರುವುದು ಪಾರ್ಥ. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನು ಮಾಡುವುದಾದರೂ ಏನು ಬಾವಾ? ಸೂರ್ವೇಶ್ವರ ಬಲ್ಲೆಯ ಈಗ ಲೋಕ ರಾಜರಾಳಿದ ಮರ್ಮ. ಬಾವಾ ಬಲ್ಲೆಯ ಈಗ ಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಲ್ಲದ ಮಾನವ ಆಸೆಯೇಕೋ ನಿರಾಸೆ. ಭರತ ಕಂಡ ಸಂತಾಪ ದುರಿತ ಸಮರ ಭರತ ಕಂಡ
ಭರತ ಕಂಡ ಸಂತಾಪ ದುರಿತ ಬೇಡವಾಗಿ ಕಟ ಸಮರ ಅಲಂಕಿತ ಭರತ ಕಂಡ ಯಾರಿಗೋ ಆತ್ಯಾರಿಗೆ ಲಾಭವ್ಯಾರಿಗೋ ಈ ಚಂದ್ರಕುಲ ಚಕ್ರೇಶ್ವರನಿಗೆ ಹೀಗಿರುವಲ್ಲಿ ದಾಯಾದಿಗಳಾದ ನೀವು ಈ ಮಣ್ಣಿನಾಸಿಗಾಗಿ ಒಡೆದು ಮಡಿದಾಡುವುದು ತರವಲ್ಲ. ನನ್ನ ಮಾತನ್ನು ನಿರಾಕರಿಸಬೇಡ ಭಾವ. ಕೃಷ್ಣ, ರಾಜನೀತಿ ಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ಚಕ್ರವರ್ತಿಗಳಾದ ನಮಗೂ ಇದೆ. ನಿನ್ನೆ ಉಪದೇಶಗಳನ್ನು ನಿಲ್ಲಿಸಿ ನಮ್ಮಿರುವರ ಬೇಡಿಕೆಗಳನ್ನು ಈಡೇರಿಸಿ ಕೃಷ್ಣ. ಅರ್ಜುನ, ಕೇಳಿದ್ಯಾ ಪಾರ್ಥ ನಿಮ್ಮಣ್ಣನಾಡುತ್ತಿರುವ ಮಾತುಗಳನ್ನು? ಪರಮಾತ್ಮ, ಅದೊಂದು ನನಗೆ ತಿಳಿಯದು. ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿದ್ದರಿಂದ ನೀವು ನನಗೆ ಸಹಾಯವನ್ನು ಮಾಡಲೇಬೇಕು ವಾಸುದೇವ. ಸಾಧ್ಯವಿಲ್ಲ ಮುಕುಂದ. ನೀನು ನಮ್ಮಿಬ್ಬರಿಗೂ ಸಮಾನಾದ ಒಂದು, ಮೇಲಾಗಿ ನ್ಯಾಯಶೀಲನು ವೀರನು. ಇಲ್ಲಿಗೆ ಮೊದಲು ಯಾರು ಬಂದರು ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ಆದ್ದರಿಂದ ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸುವುದು ನೀನು ನ್ಯಾಯವನ್ನು ಪಾಲಿಸಿದಂತಾಗುವುದು. ಸರಿಯಾಗಿ ಚೆನ್ನಾಗಿ ಯೋಚನೆ ಮಾಡು ಕೃಷ್ಣ. ಬಾಬಾ, ನೀನು ಮೊದಲು ಬಂದೆ ಎಂಬ ವಿಷಯದಲ್ಲಿ ನನಗೆ ಸ್ವಲ್ಪವೂ ಸಂಶಯವಿಲ್ಲ. ಮತ್ಯಾವುದರಲ್ಲಿ ಸಂಶಯ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಕಂಡ ಮಾತ್ರಕ್ಕೆ ಪಾರ್ಥನು ನಿನಗಿಂತ ಚಿಕ್ಕವನಯ್ಯ. ಇದ್ದರೂ ಇರಬಹುದು. ಆದುದರಿಂದ ಮೊದಲು ಕೇಳುವ ಅಧಿಕಾರ ಮೊದಲು ಆತನಿಗಿದೆ. ಕೃಷ್ಣ, ಸಾಕು ಮಾಡು ಈ ನಿನ್ನ ಕಪಟ ವಂಚನೆ. ಆ ಆ ಆ ಆ. ನಾನು ನಿಮ್ಮೀರುವರೆಗೂ ಸಹಾಯವನ್ನು ಮಾಡುವೆನು. ಈಗ ಕೇಳಿರಿ. ಅಪ್ರತಿಮ ವೀರ ಭಟರಿಂದ ಕೂಡಿದ ಅಣ್ಣ ಬಲರಾಮ ಆಕ್ಷೋಹಿಣಿ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನೊಂದೆಡೆ. ಇವರಲ್ಲಿ ನಿಮಗೆ ಯಾವುದು ಬೇಕು ಪಾರ್ಥ? ಪರಮಾತ್ಮ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಯುದ್ಧ ವಿಮುಖನು ನಿರಸ್ತ್ರನೂ ಆದ ಈ ಕೃಷ್ಣನನ್ನು ಕಟ್ಟಿಕೊಂಡು ನಾನೇನು ಮಾಡಲಿ? ಕೃಷ್ಣ, ಬಾವಾ, ಈ ಪಾಂಡವರ ರಕ್ಷಣಾ ಭಾರವನ್ನ ನೀನೇ ವಹಿಸಿಕೋ. ಆದರೆ ಗುರು ಬಲರಾಮರ ಸಹಿತ ಯೋಧವೋಕ್ಷವಿಣಿ ಸೈನ್ಯವೇ ನಮ್ಮ ಜೊತೆ ಬರಲಿ. ಬಾವಾ, ಕೃಷ್ಣ, ನಿನ್ನ ಪೌರುಷಕ್ಕೆ ಸರಿಯಾದದನ್ನು ಕೇಳಿ ಪಡೆದುಕೊಂಡೆ. ಬಾವಾ, ನೀನಿನ್ನ ನಡೆ, ನಾನು ಸೈನ್ಯಕ್ಕೆ ಆಜ್ಞೆ ಮಾಡುವೆ. ಬಾ ಮಾಧವ, ಸೈನ್ಯಕ್ಕೆ ಆಜ್ಞೆ ಮಾಡು. ಅರ್ಜುನ, ವಾಸುದೇವ, ವಾಸುದೇವ. ಕೃಷ್ಣ, ಬಾವಾ, ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸದಿಂದ ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಣ್ಸನ್ನೆಯ ಮಾಯಾಜಾಲವನ್ನ ನಾನೇನು ಅರಿಯದವನೆಂದು ಭಾವಿಸಿದೆಯಾ? ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಕೃಷ್ಣ, ಬಾವಾ, ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ ಶತ್ರುದಾಹ ಪ್ರಚಂಡ ರಂಗಕೋಡಿಯಾರಿಸಿ ಮೃತ್ಯು ತಾಂಡವ ಪ್ರಚಂಡ ಪ್ರಳಯ ಸಿಂಹನಾದ. ಬಾವಾ, ಧರಣಿ ಸಾಹಸ ಚತುರ ಈ ಕೌರವೇಶ್ವರ. ರಾಜಧರ್ಮ ಕಳಂಕ ಸಹಿಸಲಾರ ರಣದೋ ಆಯುಧವಂ ಧರಿಸದಿರೇ. ರಣದೋ ಆಯುಧವಂ ಧರಿಸದಿರೇ.
ಮಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಆ, ಕೃಷ್ಣ, ಬಾವಾ ನೀನು ಬಲು ಕಪಟಿ, ಬಹುಪಕ್ಷಪಾತಿ. ಈ ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲಿಯೂ ಈ ಅರ್ಜುನನಾದರೂ ನಿನ್ನ ಪ್ರಾಣ ಸಖ. ಹೀಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಬಂದರೆ ಅದು ಸಾಧ್ಯವೇ? ಆದರೂ ಬಾಧಕವಿಲ್ಲ. ಆದರೆ ಒಂದು ವಿಚಾರ, ಏನದು ಬಾವಾ? ಯುದ್ಧ ರಂಗದಲ್ಲಿ ಆಯುಧಗಳನ್ನು ಹಿಡಿದು ಯಾರೊಡನೆಯೂ ಕಾದಾಡುವುದೆಲ್ಲವೆಂದು ವಚನವಿತ್ತಿರುವೆ. ವಚನ ಭ್ರಷ್ಟನಾದಿಯೇ ಜೋಕೆ. ಬಾವಾ, ಮಾಡಿದ ಪ್ರತಿಜ್ಞೆಯನ್ನು ಎಂದಿಗಾದರೂ ಮರೆಯುವುದು ಉಂಟೆ? ಬಾವಾ, ನೀನಿನ್ನು ನಡೆ, ನಾನು ಸೈನ್ಯಕ್ಕೆ ಆಜ್ಞೆಯನ್ನು ಮಾಡುವೆನು. ಆ ಕೃಷ್ಣ, ಬಾವಾ, ನಿನ್ನೆ ಒಳಸಂಚು ಫಲಿಸಿದಂದು ಈಗ ಬೇಡ, ಮತ್ತೆ ಸಂಧಿಸೋಣ. ರಣಾಂಗಣದಲ್ಲಿ. ಆಗ ತೋರುವೆಯಂತೆ ಈ ನಿನ್ನ ಭಕ್ತರ 7 ಅಕ್ಷೋಹಿಣಿ ಸೈನ್ಯದ ಬಲಾಬಲದ ಚತುರತೆಯನ್ನ. ಬಾವಾ, ಅದು ನಿನಗೆ ಮುಂದೆ ತಿಳಿಯುವುದು. ನೀನಿನ್ನು ನಡೆ ಬಾವಾ. ಕೃಷ್ಣ, ಬಾವಾ, ಅಚ್ಚರಿಯಿಂದ ಉಚ್ಚರಿಸುತ್ತಿದ್ದೇನೆ, ಎಚ್ಚರ. ಈಗಲೀಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ಇನ್ನು ನನ್ನ ಕೈ ಸೇರಿದಂತೆ ಸರಿ. ಆರ್ಯವರ್ತ ಯೋಗಿಶ್ರೇಷ್ಠನು ಭಗವಾನ್ ವಾಸುದೇವನು ನನ್ನ ಪಕ್ಷವನ್ನು ವಹಿಸಲು ಸಮ್ಮತಿಸಿದನು. ಇಂದು ನನ್ನ ದ್ವಾರಕೆ ಯಾತ್ರೆಯು ಸಫಲವಾಯಿತು. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಅರಳಿದ ಕಾಂತಿಯ ಕರುಣದೆ ದಾರೆಗೆ, ಅರಳಿದ ಕಾಂತಿಯ ಕರುಣದೆ ದಾರೆಗೆ, ಧನ್ಯತೆಯಾಯಿತು ನನ್ನ ಮನೋರಥ. ಸಾರ್ಥಕವಾಯಿತು ನನ್ನ ಮನೋರಥ. ಅಭಯವನೇ ವೇದ ಯದುಪದೇ, ಅಭಯವನೇ ವೇದ. ಪಾಂಡವ ವಿಜಯ ನಂದ ವಿನೋದ, ಪಾಂಡವ ವಿಜಯ ನಂದ ವಿನೋದ. ಎಂದನ ಪಾಲಿವ ದೇವನೆಂದೆನಿಸಿದ ಎಂದನ ಪಾಲಿವ ದೇವನೆಂದೆನಿಸಿದ ಧನ್ಯದಯಾಂದೇವೋ ಪುಣ್ಯೋದಯದೇ. ಕೃಷ್ಣ ಧನ್ಯದಯಾಂದೇವು ಪುಣ್ಯೋದಯದಿ, ಧನ್ಯದಯಾಂದೇವು ಪುಣ್ಯೋದಯದಿ. ರಾಧಾ ರಮಣ ಕೈವಚನಾದ, ರಾಧಾ ರಮಣ ಕೈವಚನಾದ. ರಾಧರಮಣ ಕೈ ವಚನಾದ, ಅವಯವನೇ ವೇದ ಯದುಪದೇ, ಅವಯವನೇ ವೇದ, ಅವಯವನೇ ವೇದ, ಅವಯವನೇ ವೇದ ಯದುಪದೇ. ಅರ್ಜುನ, ಅರ್ಜುನ, ಅರ್ಜುನ,
ಪರಮಾತ್ಮ. ಎಂತಹ ಕಾರ್ಯವನ್ನು ಮಾಡಿದೆಯೋ ಪಾರ್ಥ. ಸಹಸ್ರದಿಂದ ಯುದ್ಧಕ್ಕೆ ಪರಾಜಯವನ್ನು ಕೊಟ್ಟು ಬರಿಗೈಯಲ್ಲಿರುವ ನನ್ನನ್ನು ನಂಬಿ ಕೆಟ್ಟೆಯಲ್ಲಿಯೋ ಮರಳೆ. ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನಿನ್ನನ್ನು ಹೊಂದಿದಿನೂ ದೇವ. ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರಿಗೂ ಪಥಭ್ರಷ್ಟರಿಗೂ ಮಾರ್ಗದರ್ಶಕನಾದ ನೀನು ನನ್ನ ರಥದ ಸಾರಥಿಯಾಗು. ನಿನ್ನ ವರದ ಹಸ್ತಗಳು ನನ್ನ ರಥಾಶ್ವದ ಕಡಿವಾಣವನ್ನಿಡಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನದಂಡವು ನಲಿಯುವುದನ್ನು, ನಿಯತಿಯ ವಕ್ಷದಲ್ಲಿ ಮಾನವನ ಜೀವನದ ವಿಶ್ರಾಂತಿಯನ್ನು, ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಅರ್ಜುನ, ಅಂತೂ ನಿನ್ನ ಒಳ್ಳೆಯ ಮಾತುಗಳಿಂದ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಭಕ್ತರ ಇಚ್ಛೆಯಂತೆ ನಡೆಯುವುದು ನನ್ನ ಮುಖ್ಯ ಕರ್ತವ್ಯವಲ್ಲವೇ? ಪರಮಾತ್ಮ, ನಿನ್ನಲ್ಲಿ ಈ ಇಂದ್ರಜಾಲವೇಕೆ ವಾಸುದೇವ? ಅರ್ಜುನ, ಮಾಧವ ನಿನ್ನಯ ದಯಾದೇ, ಮಾಧವ ನಿನ್ನಯ ದಯಾದೇ, ಒಂದುವೆ ನಾ ಜಯವಾ ಭಯವಿಲ್ಲದೆ ಜಗದೇ. ವಾಸುದೇವ, ಒಂದುವೆ ನಾ ಜಯವಾ ಭಯವಿಲ್ಲದೆ ಜಗದೇ, ಮುರ ಹರಿ ನಿರ್ಣಯ ಒಲುಮೆಯ ಬಲವೇ. ವಾಸುದೇವ, ಅರ್ಜುನ, ಮುರ ಹರಿ ನಿರ್ಣಯ ಒಲುಮೆಯ ಬಲವೇ, ಮಾಧವ ನಿನ್ನಯ ದಯದೇ. ಕಾತುರವೇ ನಗೆ ವಿಜಯ, ವಿಜಯ ಕಾತುರವೇ ನಗೆ ವಿಜಯ, ಕರಗುನು ಕಾಣಿ ಗುಣವೇ. ಅರ್ಜುನ, ವಾಸುದೇವ, ಕರಗಳು ಕಾಣುವ ಪಿಡಿದಿದೆಯೋ ಗುಣದಿ, ಎದೆಗೆಡದಿರು ಜೋತೆ ಕಡುಬಿರಗಾರೆಯೋನು. ಅರ್ಜುನ, ವಾಸುದೇವ, ಎದೆಗೆಡದಿರು ಜೋತೆ ಕಡುಬಿರಗಾರೆಯೋನು. ಕಾತುರವೇ ನಗೆ ವಿಜಯ, ವಿಜಯ ಕಾತುರವೇ ನಗೆ ವಿಜಯ. ವಿಜಯಕ್ಕೆ ಕಾರಣ ಕೃಷ್ಣ, ಕೃಷ್ಣ, ಕೃಷ್ಣ. ಪರಮಾತ್ಮ, ಜಗೆ ಕಾರಣ ಕರ್ತನು ನೀನೇ. ಪರಮಾತ್ಮ, ವಿಜಯಕ್ಕೆ ಕಾರಣ ಕರ್ತನು ನೀನೇ. ಸಾಹಸ ವಿಜಯಕ್ಕೆ ಕಾರಣ ಕರ್ತನು ನೀನೇ. ಸಾಹಸ ನನ್ನದು ಸಾಧಿಸುವವನೇನು. ಸಾಹಸ ನನ್ನದು ಸಾಧಿಸುವವನೇನು. ಸಾಹಸ ನನ್ನದು ಸಾಧಿಸುವವನೇನು. ಮಾಧವ ನಿನ್ನಯ ದಯದೇ, ಮನಂದುವೆ ನಾ ಜಯವಾ ಭಯವಿಲ್ಲದೆ ಜಗದೇ. ಒಂದುವೆ ನಾ ಜಯವಾ ಭಯವಿಲ್ಲದೆ ಜಗದೇ, ಒಂದರ ಹರಿ ನಿನ್ನಯ ಒಲುಮೆಯ ಭಯದೇ. ಪುರ ಹರಿ ನಿನ್ನಯ ಒಲುಮೆಯ ಬಲದೇ, ಮಾಧವ ನಿನ್ನಯ ದಯದೇ. ಅರ್ಜುನ, ಪರಮಾತ್ಮ, ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ. ಅರ್ಜುನ, ವಾಸುದೇವ, ಪಾರ್ಥ ನಿನ್ನಯ ಹಿತವ ಸತತವು
ಮನದನು ಮಾನವ ಪಾರ್ಥ 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 ಪರಮಾತ್ಮ, ಮನದೊಳು ಮಾನವ ಬಿಡು ಬಿಡು ಪ್ರಿಯತಕ ಮನದೊಳು ಮಾನವ ಬಿಡು ಬಿಡು ಪ್ರಿಯತಕ ಸಾಧಿಸುತ್ತ ಮನದೊಳು ಮಾನವ ಬಿಡು ಬಿಡು ಪ್ರಿಯತಕ ಸಾಧಿಸುತ್ತ ಭಯವೇದಗೆ ಪಾತ್ರ ಸಾಧಿಸು ಕಾರ್ಯವ ಭಯವೇದಕ್ಕೆ ಪಾತ್ರ ಸಾಧಿಸು ಕಾರ್ಯವ ಭಯವೇದಕ್ಕೆ ಪಾತ್ರ ಕಾತುರ ವೇದಕ್ಕೆ ವಿಜಯ ವಿಜಯ ಕಾತುರ ವೇದಕ್ಕೆ ವಿಜಯ ವಿಜಯ ಮಾಧವ ಕೃಷ್ಣ ಧನಂಜಯ ಕೇಶವ ಬಾವೆ ಗಮನ ಮೋಹನ ಸ್ವಾಮಿ ಬಾವೆ ಗಮನ ಮೋಹನ ಬಾವೆ ಗಮನ ಮೋಹನ ರುಕ್ಮಿಣಿ ಬಾಮಿರಿ ಕರ ಪಿಡಿದು ಮೋಹನನಿಗೆ ಬೇರೆ ಬಾಮಿರಿ ಕರ ಪಿಡಿದು ಮೋಹನನಿಗೆ ಬೇರೆ ಆಡಿದ ಮಾತು ಏನಾಯಿತು ಆಡಿದ ಮಾತು ಏನಾಯಿತು ಮೈ ಮರೆತ ಶೃಂಗಾರ ಕಲಿಯಾಯಿತು
ಶಬ್ದ ಚಂದ್ರ ಚಕೋರಿ ರುಕ್ಮಿಣಿ ಸ್ವಾಮಿ ಕಲೆಯೇ ರುಕ್ಮಿಣಿ ರುಕ್ಮಿಣಿ ಸ್ವಾಮಿ ಹೋಗಿಲ್ಲೇ ನಿನ್ನ ಕಂಡು ನಾಚಿತು ಪ್ರಾಣೇಶ್ವರ ರುಕ್ಮಿಣಿ ಪ್ರಾಣೇಶ್ವರ ಅಲ್ಲವೇ ಪ್ರೇಯಸಿ ಹೌದು ಪ್ರಿಯ ಆ ಹೋಗಿಲ್ಲೇ ನಿನ್ನ ಕಂಡು ನಾಚಿತು ನಟನ ಬಾಗಿಲುವೆ ಕಲೆಯೇ
ಪ್ರಾಣೇಶ್ವರ, ರುಕ್ಮಿಣಿ, ನಾನು ಮೊದಲೇ ಹೇಳಿರಲಿಲ್ಲವೇನು, ಯುದ್ಧವೆಂದರೆ ನಿಮ್ಮ ಹೃದಯ ನಲಿಯುವುದೆಂದು? ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವೆಂದು ಅವಶ್ಯಕ. ಆದರೆ ಇದೆಂತಹ ಯುದ್ಧ ರುಕ್ಮಿಣಿ? ಸ್ವಾಮಿ, ವಿಶ್ವ ಸೃಷ್ಟಿಯಲ್ಲಿ ಎಲ್ಲಿಯೂ ಎಂದಿಗೂ ಆಗತಕ್ಕಂಥ ಅಚಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ ಸೈನ್ಯದಳದಲ್ಲಿ ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ ಮುಂತಾದ ಮಹಾನ್ ಪ್ರತಿಕರು. ಮತ್ತೊಂದು ಪಾರ್ಶ್ವದಲ್ಲಿ ಆ ಪಾಂಡವರ 7 ಅಕ್ಷೋಣಿ ಸೈನ್ಯದಳ. ಈ ಯುದ್ಧ ಮುಗಿದ ಮೇಲೆ ಈ ಮಾನವ ರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿ ಉಳಿಯುವರು ನಾ ಕಾಣೆ. ಯುದ್ಧ ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ ಪ್ರೇಯಸಿ. ಸ್ವಾಮಿ, ರುಕ್ಮಿಣಿ, ಮಾನವ ಲೋಕವನ್ನು ಪ್ರಳಯಾವತದಿಂದ ರಕ್ಷಿಸಿ ಅಧರ್ಮ ಆಕ್ರಮದಿಂದ ಧರ್ಮ ರೂಪುಗಳೇಕೆ ಶಾಂತಿ ಸಂಧಾನಕ್ಕಾಗಿ ನೀವು ಮತ್ತೊಂದು ಸಾರಿ ಪ್ರೀತಿಸಬಾರದೆ ಸ್ವಾಮಿ? ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನ ಅಳಿವೆ ನೂತನ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಎಂದಿಗೂ ಎಲ್ಲಿಯೂ ಆಗತಕ್ಕಂಥ ಅಚಿತ್ಯ ಹತ್ಯಾಕಾಂಡ. ಸ್ವಾಮಿ, ರುಕ್ಮಿಣಿ, ಪ್ರೇಮ ಮೂರ್ತಿಯಂಬ ನಿಮ್ಮ ನಾಮವಿಂದು ವಿಫಲವಾಯಿತೆ. ಸ್ವಾಮಿ, ರುಕ್ಮಿಣಿ, ಪ್ರೇಮ ಮೂರ್ತಿಯಂಬ ನಿಮ್ಮ ನಾಮವಿಂದು ವಿಫಲವಾಯಿತೆ. ಸಮರದಿಂದ ಪ್ರಾಣಹಾನಿ ಸರ್ವಹಾರಿಣಿ ಕಾಂತ, ಸರ್ವಹಾರಿಣಿ ಕಾಂತ, ಸರ್ವಹಾರಿಣಿ ಕಾಂತ, ಸರ್ವಹಾರಿಣಿ. ರುಕ್ಮಿಣಿ, ಸ್ವಾಮಿ, ಸಮಾಧಾನ ಭೇದವಿಲ್ಲ, ಕೋಮಲಾಂಗಿ ವಿಫಲವಾಯಿತೆ. ರುಕ್ಮಿಣಿ, ಹೌದು ಸ್ವಾಮಿ. ಸಮಾಧಾನ ಭೇದವಿಲ್ಲ, ಕೋಮಲಾಂಗಿ ವಿಫಲವಾಯಿತೆ. ಸಮರದಂಡ ಪಾಪ ಆಗಿ ಪಾಪ ಆಗಿ ಪಾಪ ಆಗಿ ಪಾಪ ಆಗಿ ಕಹುದೇ ದಯಾನಿದಾನ, ಆ ಆ ಕಹುದೇ ದಯಾನಿದಾನ, ಪಾವನಾಥ ಭಕ್ತಾದೀನ. ಸ್ವಾಮಿ, ಕಹುದೇ ದಯಾನಿದಾನ, ಪಾವನಾಥ ಭಕ್ತಾದೀನ. ಲೋಕಕ್ಕೆಷ್ಟು ಶಾಂತಿ ನಿಧಾನ, ಕಾಯೋ ಮೋಹನ ಕಾಂತ, ಕಾಯೋ ಮೋಹನ ಕಾಂತ, ಕಾಯೋ ಮೋಹನ ಕಾಂತ, ಕಾಯೋ ಮೋಹನ. ಸರ್ವ ಶಾಂತಿ ಗಾತ ನಾಥ, ಪ್ರೇಮ ಪೂಜಿತ ಕಾಂತ, ಪ್ರೇಮ ಪೂಜಿತ ಕಾಂತ, ಪ್ರೇಮ ಪೂಜಿತ ಕಾಂತ, ಪ್ರೇಮ ಪೂಜಿತ ಲೋಕ ಪೂಜಿತ ಪ್ರೇಮ ಪೂಜಿತ. ರುಕ್ಮಿಣಿ, ಸ್ವಾಮಿ, ಧರ್ಮರಾಜ ಸ್ಥಾಪನೆಗೆ ಧರ್ಮಯೋಗ ಮೇ ಹೌದು ಸ್ವಾಮಿ. ಧರ್ಮರಾಜ ಸ್ಥಾಪನೆಗೆ ಧರ್ಮಯೋಗ ಮೇ ಕರ್ಮಭೂಮಿ ಭಾರತವು
ಶಾಂತೆ ಕಾಂತೆ ಪ್ರೇಮ ತೋರಿದೆ ಕಾಂತೆ ಪ್ರೇಮ ತೋರಿದೆ ಪ್ರೇಮ ತೋರಿದೆ ಪ್ರೇಮ ತೋರಿದೆ. ಸ್ವಾಮಿ, ರುಕ್ಮಿಣಿ, ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ. ಕೇವಲ ಈ ದೃಷ್ಟಿ ಮಾತ್ರದಿಂದ ಈ ಜಗಜಗದನ್ನೆಲ್ಲ ಜೀವಂತವಾಗಿ ಮಾಡಬಲ್ಲಿರಿ ನೀವು. ಅದನ್ನು ನುಡಿದು ಈ ರಕ್ತಪಾತ ಅವಶ್ಯಕತೆಯಾದರೂ ಏಕೆ ಸ್ವಾಮಿ? ರುಕ್ಮಿಣಿ, ಕಾಳಸರ್ಪ ಕಚ್ಚಿದರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವನ್ನು ಛೇದಿಸ ಹೊರತು ಮತ್ತಾ ಉಪಾಯವಿಲ್ಲ. ಆರ್ಯವರ್ತಕ್ಕೀಗ ಅಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮೃತ್ತರಾದ ಕ್ಷತ್ರಿಯ ನರನಾಡಿಗಳಲ್ಲಿ ರಕ್ತಾದಿತ್ಯವು ಹೆಚ್ಚಾಗಿ ಅಧರ್ಮದ ರೋಗವು ಅಂಕುರಿಸಿದೆ. ಆ ರೋಗವನ್ನು ರಕ್ತಶಯ ನಾಶ ಮಾಡದ ಹೊರತು ಧರ್ಮರಾಜ್ಯ ಸ್ಥಾಪನೆ ಎಂದಿಗೂ ಸಾಧ್ಯವಿಲ್ಲ. ಸ್ವಾಮಿ, ಪ್ರಿಯ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಶತನಿಕ ಅಧಿಕಾರವಿದೆ. ಈ ಯುದ್ಧವನ್ನು ನಿಲ್ಲಿಸಲು ನೀವು ಮತ್ತೊಂದು ಸಾರಿ ಪ್ರಯತ್ನಿಸಲೇಬೇಕು. ಈ ಘೋರ ಹತ್ಯಕಾಂಡ ಇಲ್ಲಿಗೆ ನಿಲ್ಲಲಿ ಸ್ವಾಮಿ. ರುಕ್ಮಿಣಿ, ನಿನ್ನ ಮಾತಿನಂತೆ ನಾನು ಪುನಃ ಶಾಂತಿ ಸಮಾಧಾನಗಳಿಕೊಳ್ಳಲು, ಆದರೆ ನನ್ನ ಈ ಕೊನೆಯ ಪ್ರಯತ್ನವು ವಿಫಲವಾಗುವುದೆಂದು ತೋರದು ಪ್ರೇಯಸಿ. ಪ್ರಾಣೇಶ್, ರುಕ್ಮಿಣಿ, ಕುಸುಮನಯನ ಲೀಲಾ ಪ್ರಿಯ ರುಕ್ಮಿಣಿ ಲೋಲಾ, ಕುಸುಮನಯನ ಲೀಲಾ ಕುಸುಮನಯನ ಲೀಲಾ ಪ್ರಿಯ ರುಕ್ಮಿಣಿ ಲೋಲಾ, ಕುಸುಮನಯನ ಲೀಲಾ ನಸನಗಿಯೇ ಮನಕಾನಂದದ ಫಲ, ನಸನಗಿಯೇ ಮನಕಾನಂದದ ಫಲ, ದಾಸಪಾಲ ಶೇಷ ಶಯನ ನಿನ್ನ ನಿರ್ಮಲ ಭಾವನೆಗೆ ದಾಸಪಾಲ ಶೇಷ ಶಯನ ನಿನ್ನ ನಿರ್ಮಲ ಭಾವನೆಗೆ ಕುಸುಮನಯನ ಲೀಲಾ ಪ್ರಿಯ ರುಕ್ಮಿಣಿ ಲೋಲಾ, ಕುಸುಮನಯನ ಲೀಲಾ. ಕೂರ್ಮವತಾರಿಯೇ ನಿನ್ನ ಮರ್ಮ ತಿಳಿದು ಭಾವೆ ನಾನು ಧನ್ಯ. ಕೂರ್ಮವತಾರಿಯೇ ನಿನ್ನ ಮರ್ಮ ತಿಳಿದು ಭಾವೆ ನಾನು ಧನ್ಯ. ಶ್ಯಾಮಲ ವರ್ಣನೆ ನಿಲ್ಲ ಶ್ಯಾಮಲ ವರ್ಣನೆ ನಿಲ್ಲ ನಿರ್ಮಲ ಭಾವದ ಪ್ರೇಮ ಪ್ರಸಾದ, ನಿರ್ಮಲ ಭಾವದ ಪ್ರೇಮ ಪ್ರಸಾದ, ತಾಮಸಗೈಯದು ಭಾಮಿನಿ ದೇವರು ಸ್ವಾಮಿ ವಸುಧೆಯರು. ತಾಮಸಗೈಯದು ಭಾಮಿನಿ ದೇವರು ಸ್ವಾಮಿ ವಸುಧೆಯರು. ತಾಮಸಗೈಯದು ಭಾಮಿನಿ ದೇವರು ಸ್ವಾಮಿ ವಸುಧೆಯರು. ಕುಸುಮನಯನ ಲೀಲಾ ಪ್ರಿಯ ರುಕ್ಮಿಣಿ ಲೋಲಾ, ಕುಸುಮನಯನ ಲೀಲಾ ನಸಿನಗೆ ಮನಕಾನಂದದ ಫಲ, ನಸಿನಗೆ ಮನಕಾನಂದದ ದಾಸಪಾಲ ಶೇಷ ಶರಣ ನಿನ್ನ ನಿರ್ಮಲ ಭಾವನೆಗೆ ದಾಸಪಾಲ ಶೇಷ ಶರಣ ನಿನ್ನ ನಿರ್ಮಲ ಭಾವನೆಗೆ ಕುಸುಮನಯನ ಲೀಲಾ ಪ್ರಿಯ ರುಕ್ಮಿಣಿ ಲೋಲಾ, ಕುಸುಮನಯನ ಲೀಲಾ ಕುಸುಮನಯನ ಲೀಲಾ ಕುಸುಮನಯನ ಲೀಲಾ. ನಯನ ಮನೋಗರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಗರಿಯೇ. ನಯನ ಮನೋಗರಿಯೇ
ಗಂಧ ಪರಿಮಳವ ಮಂದ ಆಸದಿಂದ ಎನ್ನ ಬರಿಸಿ ಮನ ಮಂದಿರದಲ್ಲಿ ನೆಲೆಸಿ ಪ್ರಣಯಾನಂದದ ಪರಿಮಳ ಚೆಲುವಿನ ತಾರೆ ಲಲಿತ ಬಾರೆ ಚೆಲುವಿನ ತಾರೆ ನಲಿಯುತ ಬಾರೆ ನಿಲುಕು ನೀಲಾಂಬರಿನೇ ನಯನ ಮನೋಗರಿಗೆ ಪ್ರಿಯ ಸುಂದರ ವದನೆ ನಯನ ಮನೋಗರಿಗೆ ಸುಂದರ ಗಿರಿಧರ ಗಿರಿಧರ ನರಸಿದಯಾಮ ಸಿಂಧು ತಿಲಕ ಶ್ರೀ ಕಮಲಮುಖಿಯೇ ಸುಂದರಿಯೇ ಸಿಂಧು ತಿಲಕ ಶ್ರೀ ಕಮಲಮುಖಿಯೇ ಸುಂದರಿಯೇ ನಯನ ಮನೋಗರಿಗೆ ನಯನ ಮನೋಗರಿಗೆ ನಯನ ಮನೋಗರಿಯೇ ನಯನ ಮನೋಗರಿಯೇ. ಕ್ಷೇಮದಿ ಬಾಳುವರೆ ಅನವರತವು ಸಂತೋಷದಿ ಪ್ರಜೆಗಳು ಕ್ಷೇಮದಿ ಬಾಳುವರೆ ಕ್ಷೇಮದಿ ಬಾಳುವರೆ ಅನವರತವು ಸಂತೋಷದಿ ಪ್ರಜೆಗಳು ಕ್ಷೇಮದಿ ಬಾಳುವರೆ ನಿರುತವು ಹರಿಯ ಸ್ಮರಣೆಯೊಳನು ದಿನ ನಿರುತವು ಹರಿಯ ಸ್ಮರಣೆಯೊಳನು ದಿನ ಸಮಸೃಷ್ಟಿಗಳಿನ್ ಬಾಳುತ್ತಲಿರುವರೆ ಸಮಸೃಷ್ಟಿಗಳಿನ್ ಬಾಳುತ್ತಲಿರುವರೆ ಕ್ಷೇಮದಿ ಬಾಳುವರೆ ಅನವರತವು ಸಂತೋಷದಿ ಪ್ರಜೆಗಳು ಕ್ಷೇಮದಿ ಬಾಳುವರೆ ವೈರಿಗಳ ಬೋಲ ಕ್ಷಣದಳು ಮುರಿಯುತ್ತೆ ವೈರಿಗಳ ಬೋಲ ಕ್ಷಣದಳು ಮುರಿಯುತ್ತೆ ಕ್ಷೇಮದಿ ಬಾಳುವರೆ ಅನವರತವು ಸಂತೋಷದಿ ಪ್ರಜೆಗಳು ಕ್ಷೇಮದಿ ಬಾಳುವರೆ. ಅಕ್ರೂರ, ನಮ್ಮ ಮಧುರಾ ನಗರದಲ್ಲಿರುವ ಪ್ರಜೆಗಳೆಲ್ಲರೂ ಕ್ಷೇಮದಿಂದಿರುವರೆ. ಅದೂ ಅಲ್ಲದೆ ಕಾಲ ಕಾಲಕ್ಕೆ ಮಳೆಗಳಿಂದ ಕೂಡಿ ಪ್ರಜೆಗಳೆಲ್ಲರೂ ಸಂತೋಷದಿಂದಿರುವರೆ. ಆ ವಿಚಾರವನ್ನು ತಿಳಿಸುವಂತನಾಗು. ಆಗಬಹುದು ಮಹಾಪ್ರಭು. ಪ್ರಬೋಲಾಲಿಸೋ ವಿವಿಧೈವ ಪೇಳ್ವೆ ಪ್ರಬೋಲಾಲಿಸೋ ಪ್ರಬೋಲಾಲಿಸೋ
ವಿವಿಧೈವ ಪೇಳ್ವೆ ಪ್ರಭೋ ಲಾಲಿಸೋ ಮಹಾಪ್ರಭು ಸೈನ್ಯಾಧೀಶ ದೈವ ಭೂಷುರಾರೋ ಹರಿಯದಾನದಲ್ಲಿ ದೈವ ಭೂಷುರಾರೋ ಹರಿಯದಾನದಲ್ಲಿ ನಿಜ ಸೋಕದಿಂದ ಬಾಳುತ್ತಿರುವರೇ ನಿತ್ಯ ಸುಖದಿಂದ ಬಾಳುತ್ತಿರುವರೈ ಪ್ರಭೋ ಲಾಲಿಸೋ ವಿವಿಧೈವ ಪೇಳ್ವೆ ಪ್ರಭೋ ಲಾಲಿಸೋ ಮಹಾಪ್ರಭು ಸೈನ್ಯಾಧೀಶ ಕಾಲಕಾಲಕ್ಕೆ ಮಳೆ ಬೆಳೆಗಳಾಗೆ ಕಾಲಕಾಲಕ್ಕೆ ಮಳೆ ಬೆಳೆಗಳಾಗೆ ನಿತ್ಯ ಸುಖದಿಂದ ಬಾಳುತ್ತಿರುವ ಸುಖದೆ ನಿತ್ಯ ಸುಖದಿಂದ ಬಾಳುತ್ತಿರುವ ಸುಖದೆ ಪ್ರಭೋ ಲಾಲಿಸೋ ವಿವಿಧೈವ ಪೇಳ್ವೆ ಪ್ರಭೋ ಲಾಲಿಸೋ ಮಹಾಪ್ರಭು ಸೈನ್ಯಾಧೀಕ್ಷನ ಮಹಾಪ್ರಭು ನಮ್ಮ ಮಧುರಾ ನಗರದಲ್ಲಿ ಪ್ರಜೆಗಳೆಲ್ಲರೂ ಅವರವರ ಮಾನವದಿಂದ ನಿವೃತ್ತರಾಗಿರುವುದು ಅದು ಅಲ್ಲದೆ ಕಾಲ ಕಾಲಕ್ಕೆ ಮಳೆ ಬೆಳೆಗಳಿಂದ ಕೂಡಿ ಸುಖ ಸೌಖ್ಯದಿಂದ ಬಾಳುತ್ತಿರುವರು ಮತ್ತೇನಪ್ಪಣೆ ಮಹಾಪ್ರಭು ಭಲೆ ಭಲೆ ಸೈನ್ಯಾಧೀಕ್ಷ ನಿನ್ನ ಪೀಠವನ್ನು ಮಾಡಿಸು ನಮ್ಮ ಮಧುರಾ ನಗರದಲ್ಲಿ ನಿನ್ನಂತಹ ವೀರಜ್ಞನಿರುವಾಗ ನಮಗೂ ನಮ್ಮ ಸೈನ್ಯಾಧೀಕ್ಷರ ಕೃತಜ್ಞ ಮಹಾಪ್ರಭು ನಮ್ಮ ಆಡಳಿತವನ್ನು ಯಾವ ರೀತಿಯಲ್ಲಿ ತಿಳಿಸುವಂತನಾಗು ಅಪ್ಪಣ ಮಹಾಪ್ರಭು ಸರಿಸಮೋ ನರಿಯರೆ ನರೆಯಳು ಸರಿಸಮೋ ನರಿಯರೆ ಎನಗೆ ಸರಿಸಮೋ ನರಿಯರೆ ಸರಿಸಮೋ ನರಿಯರೆ ನರೆಯಳು ಸರಿಸಮೋ ನರಿಯರೆ ಎನಗೆ ಸರಿಸಮೋ ನರಿಯರೆ ಧೀರ ವೀರ ಬಲ ಘೋರ ಭಯಂಕರ ಸೂರ್ಯ ಸೈನ್ಯ ಪಾಪೇಳು ನಿರಂತರ ಧೀರ ವೀರ ಬಲ ಘೋರ ಭಯಂಕರ ಸೂರ್ಯ ಸೈನ್ಯ ಪಾಪೇಳು ನಿರಂತರ ಸಡಗರದಿಂದಲೇ ಜಯವೇ ಪೇಳು ಸಡಗರದಿಂದಲೇ ಜಯವೇ ಪೇಳು ಸರಿಸಮೋ ನರಿಯರೆ ನನಗೆ ಸರಿಸಮೋ ನರಿಯರೆ ನರೆಯಳು ಸರಿಸಮೋ ನರಿಯರೆ ಸೈನ್ಯಾಧೀಕ್ಷನಾದ ಪರಮ ನಮ್ಮ ಸೈನ್ಯದ ಆಡಳಿತವನ್ನು ಯಾವ ರೀತಿಯಲ್ಲಿ ತಿಳಿಸುವಂತನಾಗು ಅಪ್ಪಣ ಮಹಾಪ್ರಭು ಧರಣಿ ಬೇಡ ಬೇಡ ಜಯಂತಯೋ 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 ವೈರಿ ಬರುತ್ತಿಹ ವೈರಿ ವರ್ಗವ ವೈರಿ ಬರುತ್ತಿಹ ವೈರಿ ವರ್ಗವ ಸೂರ್ಯವ ತಾರುಡಿ ಒಳಗೆ ವೈರಿ ಬರುತ್ತಿಹ ವೈರಿ ವರ್ಗವ ಸೂರ್ಯವ ಮುವ ತಾರುಡಿ ಒಳಗೆ ಅಡಿಯ ನಟ್ಟ ಪುಡಿ ಪುಡಿ ಗೊಟ್ಟ ಅಡಿಯ ನಟ್ಟ ಪುಡಿ ಪುಡಿ ಗೊಟ್ಟ ಹೊಂಡ ಮುಂಡಗ ಹೊಂಡು ವೈವನ ಧರಣಿ ಬೇಡ ಬೇಡ ಜಯಂತಯೋ ಧರಣಿ ಬೇಡ ಬೇಡ ಜಯಂತಯೋ ಅಪ್ರಭು ಬೇಡ ಜಯಂತಯೋ ಅಪ್ರಭು ಸೈನ್ಯಾಧೀಶ ನಮ್ಮ ಸೈನ್ಯವನ್ನು ಹೇಗೆ ಇಟ್ಟಿರುವನೆಂದರೆ ಆನೆಗಳ ಗುಂಪಿನಂತೆ ಇರುವ ಆನೆಯ ಗುಂಪಿಗೆ ಸಿಂಹವು ನುಗ್ಗಿದೆ ಅಂತ ಆದರೆ ಆನೆಯ ಗುಂಪು ಹೇಗೆ ಕೆದರಿ ಓಡಿ ಹೋಗುತ್ತಿರೋ ಅದರಂತ ನಮ್ಮ ಸೈನ್ಯವನ್ನು ಕಂಡರೆ ಪರ ರಾಜ್ಯರ ಸೈನ್ಯವು ದಿಕ್ಕಟ್ಟಿ ದಿಕ್ಕಾಪಾಲಾಗಿ ಓಡುವ
ಮುಂದೇನಪ್ಪನ ಮಹಾಪ್ರಭು? ಬೇಸ್ ಘನತರ ವೈಭವ ಸುರಚಿತ ವಿಭವ ಲಾಂಛನವೇ ಮನಕ್ಕೆ ಸಚಿವ ಲಾಂಛನವೇ ಮನಕ್ಕೆ ಘನತರ ವೈಭವ ಸುರಚಿತ ವಿಭವ ಲಾಂಛನವೇ ಮನಕ್ಕೆ ಸಚಿವ ಲಾಂಛನವೇ ಮನಕ್ಕೆ ಧರ್ಮಚಿತೆಯೊಳಗಿನ ಮರ್ಮ ಸಮಾಧಾನಗಳ ಶಾಸನ ಮಾರ್ಗ ಧರ್ಮಚಿತೆಯೊಳಗಿನ ಮರ್ಮ ಸಮಾಧಾನಗಳ ಶಾಸನ ಮಾರ್ಗ ಘನತರ ವೈಭವ ಸುರಚಿತ ಮೋರ್ಗದಿ ರಚಿಸುವ ರಾಜ ಮಂತ್ರಿವಾರವೇ ಸಂತಸವೇ ಮಂತ್ರಿವಾರವೇ ಸಂತಸವೇ ಘನತರ ವೈಭವ ಸುರಚಿತ ವಿಭವ ಲಾಂಛನವೇ ಮನಕ್ಕೆ ಲಾಂಛನವೇ ಮಹಾಪ್ರಭು, ಛಾತ್ರ ಧರ್ಮಶಿತೆಯೊಳಗಿನ ಮರ್ಮ ಸಮಾಧಾನಗಳ ಶಾಸನ ಮಾರ್ಗ ಧರ್ಮದಿಂದ ದರೆಯಾಳುವ ದುರುಳರ ಧ್ವಂಸ ಮಾಡಿದ ಕೇಸರಿ ನರಸೆ. ಧರ್ಮದಿಂದ ದರೆಯಾಳುವ ದುರುಳರ ಧ್ವಂಸ ಮಾಡಿದ ಕೇಸರಿ ನರಸೆ. ರಚಿತ ಮಾರ್ಗದಿ ರಚಿಸುವ ರಾಜವ ಸುರಚಿತ ಮಾರ್ಗದಿ ರಚಿಸುವ ರಾಜ ದಂಡನಾಯಕನ ಸಂತಸವೇ ದಂಡನಾಯಕನ ಸಂತಸವೇ ದಂಡನಾಯಕನ ಸಂತಸವೇ ಘನತರ ವೈಭವ ಸುರಚಿತ ವಿಭವ ಲಾಂಛನವೇ ನನಗೆ ಸಚಿವ ಲಾಂಛನವೇ ದೇಶ್ ನಿಮ್ಮಂತಹ ನೀತಿ ಕೊಯ್ದರಾದ ಬಲಶಾಲಿಗಳಾದ ಮಹಾಮಂತ್ರಿಗಳು ನನ್ನ ಆಸ್ಥಾನದಲ್ಲಿರಬೇಕಾದರೆ ನನಗೂ ನನ್ನ ಪ್ರಜೆಗಳಿಗೂ ಕೊಂದು ಕೊರತೆ ಎಂದರೇನು? ನಿಮ್ಮ ಪೀಠವನ್ನು ಮಂಡಿಸಿ. ಅಪ್ಪಣ ಮಹಾಪ್ರಭು, ಮಹಾಪ್ರಭುಗಳ ಜಯವಾಗಲಿ. ಯಾರಲ್ಲೇ ನನ್ನ ಆಸ್ಥಾನದಿರುವ ನರ್ತಾಗಿನ ಬರಮಾಡಿ. ಚಾರನೆ ಸಮಾಚಾರವೇನು? ದುರ್ಯೋಧನ ಸಾರ್ವಭೌಮರು ಬರುತ್ತಿರುವರು. ಏನು? ನನ್ನ ಶಿಷ್ಯನಾದ ದುರ್ಯೋಧನ ಬರುತ್ತಿರುವರೆ ಬರಲಿ, ಬಹಳ ಸಂತೋಷ. ಆತನನ್ನು ರಾಜ ಮರ್ಯಾದೆಯಿಂದ ಕರೆದುಕೊಂಡು ಬನ್ನಿ. ಗುರುಗಳಾದ ಬಲಭದ್ರ ದೇವನಿಗೆ ಈ ನಿಮ್ಮ ಪ್ರಿಯ ಶಿಷ್ಯ ದುರ್ಯೋಧನ ಮಾಡುವ ನಮಸ್ಕಾರಗಳು. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಬಾ, ಈ ಪೀಠವನ್ನು ಮಂಡಿಸು. ಯಾರಲ್ಲಿ ರಾಜ ನರ್ತಕಿರನ್ನು ಬರಮಾಡಿ. ಮಹಾಪ್ರಭು, ಹರಿಯ. ಮಹಾಪ್ರಭು, ಬಯಲಾಗಿದ್ದೇನೆ. ಬಾಳಿನ ರಸಮಯ ಸಮಯವಿದೆ, ಬಾಳಿನ ರಸಮಯ ಸಮಯವಿದೆ, ಇದುವೇ ಗಂಧರ್ವ ಗಾನಸುದೆ, ಇದುವೇ ಗಂಧರ್ವ ಗಾನಸುದೆ, ಬಾಳಿನ ರಸಮಯ ಸಮಯವಿದೆ. ನೀನೇ ಸಕಲ ಕಲಾ ವಿಶಾರದ, ನೀನೇ
ಸಕಲ ಕಲಾ ವಿಶಾರದ ನಾಟ ಮನೋಹರ ನಾಟ್ಯವಿದೆ. ನಯನ ಮನೋಹರ ನಾಟ್ಯವಿದೆ. ಕಿವಿಯಿಂಪಿನ ನವ ಗಾನ ಸುಧೆ. ಕಿವಿಯಿಂಪಿನ ನವ ಗಾನ ಸುಧೆ. ಬಾಳಿನ ರಸಮಯ ಸಮಯವಿದೆ. ಇದುವೇ ಗಂಧರ್ವ ಗಾನ ಸುಧೆ. ಬಾಳಿನ ರಸಮಯ ಸಮಯವಿದೆ. ಶ್ರುತಿ ರಾಘವ ಆಡಿ ಸಂಯೋಜನೆಯ ಮಾಡಿ. ಶ್ರುತಿ ರಾಘವ ಆಡಿ ಸಪ್ತ ಸಂಯೋಜನೆ ಮಾಡಿ. ಶ್ರುತಿ ರಾಗ ತಾಳ ಲಯವೆಲ್ಲ ತೋರಿ. ಶ್ರುತಿ ರಾಗ ತಾಳ ಲಯವೆಲ್ಲ ನಾದದ ಓದವೇ ಮೈಮನ ಮರೆಯುವ. ಮಾದದೇ ಮೈಮನ ಮರೆಯುವ. ನಾದದ ಮೋದವೇ ಮೈಮನ ಮರೆಯುವ. ಮೋದವೇ ಮೈಮನ ಮರೆಯುವ. ಶೃಂಗಾರ ರಸಘಟನೆಯ ಗಂಭೀರ. ಶೃಂಗಾರ ರಸಘಟನೆಯ ಗಂಭೀರ. ಜಯವ ಮರೆತು ಬೆರೆತು ವಿಲಾಸಮಯ ವಿನೋದದಳು ವಿರಾಜಿಸುವ. ಬಾಳಿನ ರಸಮಯ ಸಮಯವಿದೆ. ಇದುವೇ ಗಂಧರ್ವ ಗಾನ ಸುಧೆ. ಬಾಳಿನ ರಸಮಯ ಸಮಯವಿದೆ. ದಿಮಿದಕ ಜಣು ತಾತ್ತ ದಿಮಿದಕ ಜಣು ದಿಮಿದಕ ಜಣು ತತ್ತ ದಿಮಿದಕ ಜಣು ತಿತ್ತೈ ದಿಮಿದಕ ಜಣು ತತ್ತ ದಿಮ್ ತಗಿಟ ತಗಟ ದಿಮ್ ತಗಿಟ ತತ್ತ ದಿಮ್ ತಗಿಟ ತಗ ದಿಮಿತ ತಗ ದಿಮಿದಕ ಜಣು ತಗ ದಿಮಿದಕ ಜಣು ತಗ ದಿಮಿದಕ ಜಣು ತಗರ ಅಂಗ್ರ ದಿಮಿತಕ ದಿಮಿತ ತಗಿಟ ದಿಗಿಟ ದಿಮಿತಕ ದಿಮಿತ ತತ್ತಗಿಡ್ದೋ ತಗಿಡ್ದೋ 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 ಬಾಳಿನ ರಸಮಯ ಸಮಯವಿದೆ. ಬಾಳಿನ ರಸಮಯ ಸಮಯವಿದೆ. ಇದುವೇ ಗಂಧರ್ವ ಗಾನ ಸುಧೆ. ಇದುವೇ ಗಂಧರ್ವ ಗಾನ ಸುಧೆ. ಬಾಳಿನ ರಸಮಯ ಸಮಯವಿದೆ. ಸಮಯವಿದೆ ಸಮಯವಿದೆ. ನೀನು ಇಲ್ಲಿಗೆ ಬರಲು ಸಮಾಚಾರವೇನು? ಗುರುದೇವ, ಪಾಂಡವರಿಗೂ ನಮಗೂ ಭೋರ್ಗರವ ಕಾಡ್ಗಿಚ್ಚಿನಂತೆ ಭೀಕರವಾದ ಸಂಗ್ರಾಮವು ಏರ್ಪಟ್ಟಿರುವುದು. ಅದರಲ್ಲಿ ನೀವು ನನ್ನ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಇಲ್ಲಿಗೆ ಬಂದನು ಗುರುದೇವ. ಏನು, ನಿಮಗೂ ಪಾಂಡವರಿಗೂ ಇದ್ದವೇ? ಹಾಗಾದರೆ ನೀನು ಕೃಷ್ಣನ ಬಳಿಗೆ ಹೋಗಿದೆಯಾ? ಹೋಗಿದ್ದೆನು ಗುರುದೇವ. ಕೃಷ್ಣನು ಏನೆಂದು ಹೇಳಿದನು? ಗುರುದೇವ, ಆ ಕೃಷ್ಣನು
ನಿರಸ್ತ್ರನು ನಿರಾಯುಧನು ಆಯುಧಗಳನ್ನು ಹಿಡಿದು ಯಾರೊಡನೆಯೂ ಕಾದಾಡುವುದಿಲ್ಲವೆಂದು ಶಪಥವನ್ನು ಮಾಡಿ ಆ ಪಾಂಡವರ ಜೊತೆ ಸೇರಿದನು. ನನಗೆ ನಿಮ್ಮ ಸಹಿತ ಯಾದವೋಕ್ಷಣಿ ಸೈನ್ಯಕ್ಕೆ ಆಜ್ಞೆ ಮಾಡಿದನು. ಆದ್ದರಿಂದ ನಾನು ನಿಮ್ಮನ್ನೇ ಅಪೇಕ್ಷಿಸಿ ಇಲ್ಲಿಗೆ ಬಂದನು ಗುರುದೇವ. ಭಲೆ ಭಲೆ ದುರ್ಯೋಧನ, ಪಾಂಡವರ ಪಕ್ಷವನ್ನು ವಹಿಸಿ ಆತನೇನು ಮಾಡಬಲ್ಲ? ಬಿಡು, ನಾಳೆ ನನ್ನ ಸೈನ್ಯ ಸಮೇತರಾಗಿ ನಿನ್ನ ಹಸ್ತಿನಾವತಿಗೆ ಬರುವನು. ನೀನು ಚಿಂತಿಸಬೇಡ, ನಡೆ ದುರ್ಯೋಧನ. ಆಗಲೇ ಗುರುದೇವ, ನಾನಿನ್ನು ಹೋಗಿ ಬರಲೇ? ಹೋಗಿ ಬಾ ದುರ್ಯೋಧನ, ನಿನಗೆ ಶುಭವಾಗಲಿ. ಬಲೆ ಬಲೆ, ನನ್ನ ಛಲದ ಪ್ರತಿಕಾರಕ್ಕೆ ಸರಿಯಾದ ಸಹಾಯವೇ ದೊರೆಯಿತು. ಇನ್ನು ಮುಂದೆ ಆ ಪಾಂಡವರ ಅಟ್ಟಹಾಸವು ನನ್ನ ಮುಂದೆ ಏನೂ ನಡೆಯುವುದಿಲ್ಲ. ಯುದ್ಧ ಯುದ್ಧ ಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ತಾತ ಭೀಷ್ಮ ಜಾತ ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಸೈನ್ಯ ಹೋಗಿ ಸಮರ ವೀರರು. ತಾತ ಭೀಷ್ಮ ಜಾತ ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಸೈನ್ಯ ಹೋಗಿ ಸಮರ ವೀರರು. ಯುದ್ಧ ಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಪಾಂಡವರಿಂದ ಪಡೆದ ಇಂದು ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡಿದ ಇಂದು ಮಾಧವ ಸೈನ್ಯ. ಕೃಷ್ಣನಿಂದ ಪಡೆದ ಇಂದು ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆನೆಂದು ಯಾದವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಭೀಮನನ್ನು ಒಲಿಸಬಲ್ಲ ನನ್ನ ತಮ್ಮನು, ಕಣ್ಣನ ಶಿರೋರಿಸುವ ಮಿತ್ರ ಕಣ್ಣನು. ಭೀಮನನ್ನು ಒಲಿಸಬಲ್ಲ ನನ್ನ ತಮ್ಮನು, ಪಾರ್ಥನ ಶಿರೋರಿಸುವ ಮಿತ್ರ ಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಯುದ್ಧ ಕ್ಷೇತ್ರ ಇದು ಕುರುಕ್ಷೇತ್ರ. ಮಾಯಾ ಪ್ರಪಂಚವಿದು ಮದನಾಂತರ ಲೀಲೆ. ಮಾಯಾ ಪ್ರಪಂಚವಿದು ಛಾಯಾ ಮಾತದಿ ಲೀಲ ವಿನೋದದಿ. ಛಾಯಾ ಮಾತದಿ ಲೀಲ ವಿನೋದದಿ. ಚಪಲ ವೈಭವ ಪರಿತಪಿಸುವ ಜನ. ಚಪಲ ವೈಭವ ಪರಿತಪಿಸುವ ಜನ. ಮಾಯಾ ಪ್ರಪಂಚವಿದು ಮದನಾಂತರ ಲೀಲೆ. ಮಾಯಾ ಪ್ರಪಂಚವಿದು. ಆಹಾ, ಮೋಸವಾಯ್ತಲ್ಲ. ಅಗ್ರಜನು ಆ ದುರ್ಯೋಧನಿಗೆ ಯುದ್ಧದಲ್ಲಿ ನಿಂತು ಸಹಾಯವಾನ ಮಾಡುವೆಂದು ಪ್ರತಿಜ್ಞೆಯನ್ನು ಮಾಡುವನು. ಅಗ್ರಜನು ಅಲಾಯುಧವನ್ನು ಧರಿಸಿ ಕಾಳಗಕ್ಕೆ ನಿಂತರೆ ಆತನನ್ನು ಜಯಿಸುವವರು ನಮ್ಮ ಪಾಂಡವರಲ್ಲಿ ಯಾರು ಇಲ್ಲವಲ್ಲ. ಇರಲಿ, ಇದಕ್ಕೆ ನಾನೊಂದು ಉಪಾಯವನ್ನು ಮಾಡಲೇಬೇಕು. ನನ್ನ ಮಾಯೆಯಿಂದ ಒಂದು ಗೋವನ್ನು ನಿರ್ಮಿಸಿ ಅಗ್ರಜನು ಬರುವ ಮಾರ್ಗದಲ್ಲಿ ಅಗ್ರಜನನ್ನು ಹಿಂಬಾಲಿಸುವಂತೆ ಮಾಡುವೆನು. ಕುಪಿದುಕೊಂಡ ಅಗ್ರಜನು ಒಂದು ಸಣ್ಣ ಕಲ್ಲಿನಿಂದ ಹೊಡೆದ ಮಾತ್ರಕ್ಕೆ ಗೋವು ಮರಣ ಹೊಂದುವಂತೆ ಮಾಡುವನು. ಜಾಗೃತಳಾಗು ನನ್ನ ಯೋಗಮಾಯೆ. ಓಹೋ, ಇದಾವುದೋ ಒಂದು ಗೋವು
ನಮ್ಮ ಉದ್ಯಾನವನ್ನು ಹಾಳು ಮಾಡುತ್ತಿರುವುದಲ್ಲ. ಇರಲಿ, ಒಂದು ಸಣ್ಣ ಕಲ್ಲಿನಿಂದ ಹೊಡೆದು ಓಡಿಸುವೆನು. ಹೇ ಗೋವೆ, ದೂರ ಹೋಗು. ಹಾ ಶಿವ ಶಿವ. ಕಟ ಗೋತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಘೋರಾರಣ್ಯದಿ ಗೋವನ್ನು ಕೊಂದು, ಘೋರಾರಣ್ಯದಿ ಗೋವನ್ನು ಕೊಂದು ಮೋಸಕ್ಕೆ ಒಳಗಾದೆ, ಅಯ್ಯೋ ಪಾಪಕ್ಕೆ ಗುರಿಯಾದೆ. ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಸಣ್ಣ ಕಲ್ಲಿಂದೊಡೆಯಲು ನಾನು, ಸಣ್ಣ ಕಲ್ಲಿಂದೊಡೆಯಲು ನಾನು ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಕೃಷ್ಣ ಕೃಷ್ಣ, ಎಲ್ಲಿರುವೆ? ಬೇಗ ಬಾ ಕೃಷ್ಣ. ಕೃಷ್ಣ ಅಣ್ಣ, ನನ್ನನ್ನು ಕೂಗಿದೆಯಾ ಅಣ್ಣ? ಹೌದು ಹೌದು ಕೃಷ್ಣ. ಅಣ್ಣ, ಇಂದೇಕೋ ನಿನ್ನ ಮುಖವು ಚಿನ್ನವಾಗಿರುವುದಲ್ಲಣ್ಣ? ಹೌದು ಏಕಣ್ಣ, ಏನಾಯ್ತಣ್ಣ? ಅದು ಆ ವಿಚಾರವನ್ನು ಏನೆಂಬುದಾಗಿ ಹೇಳಲಿ ಅಣ್ಣ ಕೃಷ್ಣ. ಏಕೆ? ಏನಾಯ್ತಣ್ಣ? ಇದಾವುದೋ ಒಂದು ಗೋವು ನಮ್ಮ ಉದ್ಯಾನವನ್ನು ಹಾಳು ಮಾಡುತ್ತಿತ್ತು ಅಣ್ಣ. ನಾನು ಒಂದು ಸಣ್ಣ ಕಲ್ಲಿನಿಂದ ಹೊಡೆದ ಮಾತ್ರಕ್ಕೆ ಆ ಗೋವು ಮೃತಪಟ್ಟಿತ್ತು ಕೃಷ್ಣ. ಏನಣ್ಣ, ಗೋವು ಮೃತಪಟ್ಟಿತೆ? ಹೌದು ಶಾಂತಂ ಕೃಷ್ಣ. ಪಾಪಂ, ಶಾಂತಂ ಪಾಪಂ. ಅಣ್ಣ, ಈ ಯದುವಂಶದಲ್ಲಿ ಜನಿಸಿ ನಾವುಗಳು ಗೋಹತ್ಯೆಯನ್ನು ಮಾಡುವುದೇ? ಅಣ್ಣ, ಎಂತಹ ಪಾಪ ಕಾರ್ಯವನ್ನು ಮಾಡಿದೆ ಅಗ್ರಜ. ಕೃಷ್ಣ, ನನಗೂ ಅದೇ ಚಿಂತೆಯಾಗಿರುವುದು. ಇದಕ್ಕೇನಾದರೂ ಒಂದು ಉಪಾಯವಿದ್ದರೆ ಹೇಳು ಕೃಷ್ಣ. ಅಣ್ಣ, ಉಪಾಯವೇ? ಅಣ್ಣ, ಉಪಾಯವೇನು ಇದೆ ಅಗ್ರಜ? ಅಣ್ಣ, ಹಿಂದೆ ನಮ್ಮ ಗುರುಗಳಾದ ಸಾಂದೀಪನ್ಯಾಚಾರ್ಯರು ನನಗೆ ಆಗಿಂದಾಗೆ ಹೇಳುತ್ತಿದ್ದರು, ಗೋಹತ್ಯೆ ಪಾಪವನ್ನು ಮಾಡಿದವರು ಕುಳಿತಲ್ಲಿ ಕುಳಿತುಕೊಳ್ಳದೆ, ನಿಂತಲ್ಲಿ ನಿಂತುಕೊಳ್ಳದೆ, ಅನೇಕ ಪುಣ್ಯ ತೀರ್ಥಗಳಲ್ಲಿ ಸ್ನಾನವನ್ನು ಮಾಡಿಕೊಂಡು 21 ದಿನ ಭೂ ಪ್ರದರ್ಶನ ಮಾಡಿಕೊಂಡು ಬರುವುದಾದರೆ ಈ ಪಾಪ ಪರಿಹಾರವಾಗುವುದಂತೆ ಅಣ್ಣ. ಅಣ್ಣ, ಆದರೆ ಇದನ್ನಿಂದ ಸಾಧ್ಯವಿಲ್ಲದ ಮಾತಣ್ಣ. ಹೇಗೆ? ಅದೇಕೆ ಕೃಷ್ಣ? ಅಗ್ರಜ, ಈಗ ತಾನೇ ಆ ದುರ್ಯೋಧನಿಗೆ ಯುದ್ಧದಲ್ಲಿ ನಿಂತು ಸಹಾಯವನ್ನು ಮಾಡ್ರೆಂದು ಪ್ರತಿಜ್ಞೆಯನ್ನು ಮಾಡಿರಲಣ್ಣ. ಕೃಷ್ಣ, ಈ ಹಾಳು ಯುದ್ಧ ಯಾರಿಗೆ ಬೇಕು? ಈ ರಾಜ್ಯ ಬೇಕಾದವರು ಯುದ್ಧ ಮಾಡಿ ಅದನ್ನು ಪಡೆದುಕೊಳ್ಳಲಿ. ಕೌರವರಿಂದ ಪಾಂಡವರೇ ಸಾಯಲಿ, ಪಾಂಡವರಿಂದ ಕೌರವರೇ ಸಾಯಲಿ. ಅದರಿಂದ ಆಗುವ ನನಗೆ ಪ್ರಯೋಜನವಾದರೂ ಏನು ಕೃಷ್ಣ? ಮೊದಲು ನನ್ನ ಪಾಪ ಪರಿಹಾರವಾದರೆ ಸಾಕು ಕೃಷ್ಣ. ಈಗಲೇ ಹೊರಡುವೆನಣ್ಣ. ಅಣ್ಣ ಅಣ್ಣ, ಸ್ವಲ್ಪ ನಿಲ್ಲಣ್ಣ. ನೀತಿ ನಿಯಮದಲ್ಲಿ ಹೇಗೆ? ಎಚ್ಚರ ತಪ್ಪಿಯ ನೀನಿನ್ನು ಹೋಗಿ ಬಾ ಅಗ್ರಜ. ಆಗಬಹುದು ಕೃಷ್ಣ. ನಡೆ ಅಗ್ರಜ. ನಾನು ಬರುವ ತನಕ ಈ ಕುರುಕ್ಷೇತ್ರದ ಸಕಲ ಜವಾಬ್ದಾರಿ, ಯುದ್ಧದ ಜವಾಬ್ದಾರಿಯು ನಿನ್ನದಾಗಿರಲಿ. ಹಾಗೆ ನಾನು ಹೊರಡುವೆನು ಕೃಷ್ಣ. ಹಾಗೆ ಆಗಲಿ ಅಗ್ರಜ. ನನ್ನ ಮಾಯಿಯಿಂದ ಅಗ್ರಜನನ್ನು ಭೂ ಪ್ರದರ್ಶನೆಗೆ ಕಳಿಸಿದ್ದಾಯಿತು. ಇನ್ನು ಅಗ್ರಜನನ್ನು ಬರುವುದರೊಳಗಾಗಿ ಈ ಕುರುಕ್ಷೇತ್ರ ಯುದ್ಧವನ್ನೇ ಮುಗಿಸಿಬಿಡುವೆನು. ಮರುಭೂಮಿಯಲ್ಲೇ ಪಳ ಪಳ ನೊಳೆವಾ, ಮರುಭೂಮಿಯಲ್ಲೇ ಪಳ ಪಳ ನೊಳೆಯುವ ಮರು ಮರೀಚಿಗೆ ಪರಿಯಲಿ ಭಗವಂತ.
ಶೋಕದ ಬಲೆಯಲ್ಲಿ ನಗಿಸಿ